ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಟೈಮ್ ಇವಾಗ 10:30 ಆಗಿದೆ. ಸೊ ನಾನು ಇವಾಗ ಸಲೂನ್ಗೆ ಹೋಗಬೇಕು. ಮೊನ್ನೆ ನಾನು ಹೇಳಿರೋ ಹಾಗೆಯೇ ಇವತ್ತು ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗಿತ್ತು. ಸೊ ಹಾಗಾಗಿ ತುಂಬ ಅರ್ಜೆಂಟ್ ಇತ್ತು, ಟೈಮು ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಇವಾಗ ಫುಲ್ ರೆಡಿ ಆಗಿಬಿಟ್ಟು ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ 10 o'clock ಅಪಾಯಿಂಟ್ಮೆಂಟ್ ಇತ್ತು, ಬಟ್ ಲೇಟ್ ಆಗೋಯ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಇವಾಗ ಭಾಷಮ್ ಸರ್ಕಲಲ್ಲಿ ಇನ್ನೊಂದು 2 minutesಗೆ ನಾನು ರೀಚ್ ಆಗ್ತೀನಿ. ಇಷ್ಟ ಆಯಿತು. ಇವಾಗ ನಾನು ಚಂದ ಹೊರಟಿದ್ದೀವಿ. ನಮ್ದು ಲಗೇಜ್ ನೋಡಿ, ಮ್ಯಾಟ್ ಎಲ್ಲ ತೊಗೊಂಡಿದ್ದೀನಿ. ಬಿಕಾಸ್ ಅಲ್ಲೇ ವಾಶ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಹಾಗಾಗಿ ಅಲ್ಲೇ ತುಮಕೂರಲ್ಲೇ ವಾಶ್ ಮಾಡಿಸೋಣ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದೀವಿ. ಜೊತೆಗೆ ನಮ್ಮ ಲಗೇಜ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ನಮ್ಮ ನೇಸರ್ನ 1 ವಾರ ಆದಮೇಲೆ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಬಿಕಾಸ್ ಅವ್ನು ಹೋಗಿ 1 ವಾರ ಆಯಿತು. ಅದಕ್ಕಿಂತ ಮುಂಚೆನೂ 3 days ಏನೋ ಹೋಗಿದ್ದ. ಅದಾದ್ಮೇಲೆ ಮತ್ತೆ 3 days ಇಲ್ಲಿಗೆ ಬಂದ. ಇಲ್ಲ ನಾನು ಮತ್ತೆ ಹೋಗಬೇಕು ಅಂತ ಹಠ ಮಾಡ್ದೆ. ನಾನು ಅವತ್ತು ಹೇಳಿದ ಹಾಗೇ ನಾವು ಅಮ್ಮನ ಮತ್ತು ನಾವು ಅಪ್ಪನ ಕರೆಸ್ಕೊಂಡು ಅವನನ್ನು ಕಳಿಸಿದ್ವಿ. 1 ವಾರ ಆಯಿತು, ಇಲ್ಲ ಎಷ್ಟಾಯಿತು, 10 days ಅಲ್ಲ, 10 days ಆಯಿತು ಟು ಬಿ ಎಕ್ಸಾಕ್ಟ್. ನೇಸರ್ ನಮ್ಮ ಅಮ್ಮನ ಮನೆಗೆ ಹೋಗಿ ಸರಿ ಕರ್ಕೊಂಡು ಬರೋಣ. ಬಿಕಾಸ್ ನೆಕ್ಸ್ಟ್ ವೀಕ್ ನಾವು ಆಚೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸರಿ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿದೆ ನೇಸರ್ ಕಿಚನ್ ಅಲ್ಲಿ. ನೇಸರಮ್ಮ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಇವಾಗ. ನೀವು ನೋಡ್ತಾ ಇರ್ಬೋದು, ನಾವು ಎಂಟ್ರಿ ಆಗಿದ ತಕ್ಷಣ ನೇಸರಿಗೆ ಎಷ್ಟು ಖುಷಿಯಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂತ. ಅವನು ನಮ್ಮ ಜೊತೆಗೆ ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ದ. ಜೊತೆಗೆ ಅವನು ಇಷ್ಟು ದಿನ ಏನೇನು ಆಟ ಆಡ್ತಾ ಇದ್ದ ಅದನ್ನೆಲ್ಲ ತೋರ್ಸೋಕ್ಕೆ ಶುರು ಮಾಡ್ದ. ಜೊತೆಗೆ ಅವನು ಟಾಯ್ಸ್ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಶುರು ಮಾಡ್ದ. ಸರಿ ಅಂದ್ಬಿಟ್ಟು ನಾವು ಅಂದ್ಕೊಂಡ್ವಿ, ಓಕೆ ಕರ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಮ್ಮನ ಮನೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಎನ್ವೈರ್ಮೆಂಟ್. ತುಂಬ ಗಿಡಗಳು ಎಲ್ಲ ಹಾಕಿದ್ದಾರೆ. ಇವಾಗ ಆ್ಯಕ್ಚುಲಿ ಸ್ವಲ್ಪ ಹಾವೆಲ್ಲ ಬರುತ್ತೆ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಹೂವಿನ ಗಿಡ ಎಲ್ಲ ಇರ್ತಾಯಿತ್ತು ಇಲ್ಲಿ. ಆಮೇಲೆ ಪುದೀನ ಎಲ್ಲ ಇರ್ತಾಯಿತ್ತು. ಬಟ್ ಇವಾಗ ಹಾವು ಬರುತ್ತೆ ಅಂತ ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ, ಒಂದೂ ಇಲ್ಲ. ಜಸ್ಟ್ ಇವಾಗ ಮಳೆ ಬಂದಿರೋದಕ್ಕೆ ಮಾತ್ರ ಸಹ ನನ್ನ ಸೈಕಲ್ ರೌಂಡ್ ಕರ್ಕೊಂಡು ಹೋಗೋ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ ಅಂದ್ಬಿಟ್ಟು ನಾನು 1 ರೌಂಡ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ. ಅದಾದಮೇಲೆ ವಾಪಸ್ ಬರುವಾಗ ಅವರಪ್ಪ ಕಾಣಿಸ್ಕೊಂಡ್ರು ಅವನಿಗೆ. ಸೊ ಮತ್ತೆ ಅವನು ಬೈಕ್ ತೊಗೊಂಡು ಅವರಪ್ಪನ ಜೊತೆ ಬೈಕಲ್ಲಿ ವಾಪಸ್ ಇನ್ನೊಂದು ರೌಂಡ್ ಹೊಡಿಯೋದಕ್ಕೆ ಹೋದ. ನಾವಿಲ್ಲಿ ಬಜ್ಜಿ ಅಥವಾ ಬೋಂಡ ಮಾಡ್ತಾ ಇದೀವಿ ಆಲೂಗೆಡ್ಡೆದು. ಸೊ ನಾನಿಲ್ಲಿ 1.5 ಆಲೂಗೆಡ್ಡೆನ ಫೈನ್ ಚಾಪ್ ಮಾಡಿ ಹಾಕೊಂಡಿದ್ದೀನಿ. ಅದ್ರ ಜೊತೆ ಕಡಲೆ ಹಿಟ್ಟಿದೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ,
ಆಮೇಲೆ ಉಪ್ಪು ಸೋಡಾ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಎಣ್ಣೆ ಕಾದ್ಮೇಲೆ ಈ ಸೈಜಲ್ಲಿ ಬೋಂಡ ಈ ಥರ ಬಿಡ್ತಾ ಹೋಗ್ಬೇಕು. ಚೆನ್ನಾಗಿದೆ ಬೋಂಡ. ನೋಡಿ ಅವ್ರ ಅಪ್ಪನ ಮೇಲೆ ಕೂತ್ಕೊಂಡವನು ಹೂವು ಕಿತ್ಕೋಬೇಕಂತೆ. ಸೊ ಜೊತೆಗೆ ಪಿಗ್ಗಿನೂ ನೋಡ್ಬೇಕಂತೆ. ನೇಸರ್ ಇಲ್ಲಿ ಬಿಸ್ಕೆಟ್ನ ಅವ್ರ ಅಪ್ಪನಿಗೆ ತಿನ್ನಿಸಿದಾನೆ. ನಮ್ಮ ಅಪ್ಪನ ಜೊತೆ ರೌಂಡ್ ಹೋದಾಗೆಲ್ಲ ನೇಸರ್ ಬರ್ಬನ್ ಬಿಸ್ಕೆಟ್ ಪ್ಯಾಕೆಟ್ನ ನಮ್ಮ ಅಪ್ಪ ಅಮ್ಮನಿಗೆ ಬೇಕು ಅಂತ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ರಾತ್ರಿ ನಾನು ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನೇಸರ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ನಮ್ಮ ಅಮ್ಮನ ಮನೆಯಿಂದ ನೇಸರ್ ಮನೆಗೆ ಹೋಗಬೇಕು ಅಂತ. ಯಾಕಂದರೆ ಅವ್ನು ಟಾಯ್ಸ್ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ನಾವು ನೆನ್ನೆ ರಾತ್ರಿನೇ ಕರ್ಕೊಂಡು ಬಂದ್ವಿ. ನಮ್ಮ ಮನೆಗೆ ಬರೋಷ್ಟೇ 12:30 ಆಗಿತ್ತು. ಅವನಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಮಲಗಿಸ್ಬೋದು ಅಂತ ಅಂದ್ಕೊಂಡು ಸೊ ಲೇಟಾಗೆ ಹೊರಟ್ವಿ ಅಲ್ಲಿಂದ. ಹಾಗಾಗಿ 12:30 ಆಗಿತ್ತು ನಮ್ಮ ಮನೆಗೆ ಬಂದಾಗ. ನನಗೂ ಸಹ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಓಕೆ ಇವತ್ತು ಒಂದು ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಎಣ್ಣೆ ಹೇರ್ ಕಟ್ ಮಾಡಿಸ್ಕೊಳಲ್ಲ, ಹೇರ್ ತುಂಬ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಇವತ್ತು ಒಂದು ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇನು ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬಿಕಾಸ್ ನಮ್ಮಮ್ಮನೂ ಹಾಕ್ಕೊಳ್ತೀನಿ ಅಂತ ಹೇಳಿದ್ರು ಹೇರ್ ಮಾಸ್ಕ್ನ. ಅದಕ್ಕೆ ನಾನು ಇಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಕಂಪ್ಲೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಬಟ್ಟೆನಲ್ಲಿ ಇರೋ ಡಸ್ಟನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 3/4 ಲೀಟ್ರಷ್ಟು ನೀರನ್ನ ತೊಗೊಂಡು ಅದರೊಳಗಡೆ ನಾವು ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿರುವಂಥ ಜೆಲ್ ಕಂಪ್ಲೀಟಾಗಿ ಆಚೆ ಬರೋವರೆಗೂ ನಾವು ಈ ರೀತಿ ಕುದಿಸ್ಕೊಳ್ತಾ ಇರಬೇಕು. ಅದಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಬೇಕು. ಫ್ಲೇಮ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೀರು ಮತ್ತು ಬೆಂಡೆಕಾಯಿ ನಾವು ಬೇಯಿಸ್ಕೊಂಡು ಇದನ್ನು ಎಷ್ಟು ಕ್ಲೀನಾಗಿ ಜೆಲ್ಲಾಗಿ ಕನ್ವರ್ಟ್ ಆಗಿದೆ ಅಂತ. ನೋಡಿ ಈ ರೀತಿ ಕಂಪ್ಲೀಟಾಗಿ ಜೆಲ್ ಆಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ನೇಸರ್ ತೈಲಮ್ ಅವರ ಹರ್ಬಲ್ ಹೇರ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಹರ್ಬಲ್ ಹೇರ್ ಮಾಸ್ಕ್ ಪೌಡರ್ ಇದು. ನಾನು ಈ ಪೌಡರ್ನ ಬಿಸಿ ಇರೋವಾಗಲೇ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಜೆಲ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಮ್ಸ್ ಇಲ್ಲದಾಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಮಾಸ್ಕ್ನ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಇನ್ಸ್ಟೆಂಟ್ ರಸಮ್ ಪೌಡರ್ನ ಮನೆಯಲ್ಲಿನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಟೊಮೆಟೊ ಪೌಡರ್ನ ಕೂಡ ನಾನು ಮನೆಯಲ್ಲಿನೇ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನಿಲ್ಲಿ ರೆಡಿಮೇಡ್ ಟೊಮೆಟೊ ಪೌಡರ್ನ ತರಿಸಿದ್ದೀನಿ. ಬಿಕಾಸ್ ನಾನು ಮೊದಲೇ ಹೇಳಿರೋ ಹಾಗೆ ನಾನು ನೆಕ್ಸ್ಟ್ ವೀಕ್ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಹಾಗಾಗಿ ನೇಸರ್ಗೋಸ್ಕರ ನಾನು ಈ ರಸಮ್ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾವು ಎಲ್ಲೇ ಹೋದ್ರೂ ಈಸಿಯಾಗಿ ಜಸ್ಟ್ ಹಾಟ್ ವಾಟರ್ನ ಮಿಕ್ಸ್ ಮಾಡಿ ನಾವು ರಸಮ್ ರೆಡಿ ಮಾಡ್ಬೋದು. ಸೊ ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲನೇದಾಗಿ ನಾನಿಲ್ಲಿ ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಕ್ರಿಸ್ಟಲ್ ಫಾರ್ಮ್ ಆಗಿತ್ತು. ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ನಾನಿಲ್ಲಿ ಫೈನ್ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ. ಲಮ್ಸ್ ಇಲ್ಲದಾಗೆ ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 5 ರಿಂದ 6 ಬೆಳ್ಳುಳ್ಳಿ ಹೆಸಲನ್ನು ಚೆನ್ನಾಗಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಕರಿಬೇವಿನ ಎಲೆಗಳನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ,
ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ರಸಮ್ ಪೌಡರ್. ಅದಾದಮೇಲೆ ನಾನು ಕುಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲನೂ ಸಹ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ಪೌಡರ್ ಮಾಡ್ಕೊಂಡಿರೋಂಥ ಟೊಮೆಟೊ ಪೌಡರ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ಸ್ಟೆಂಟ್ ರಸಮ್ ಪೌಡರ್ ರೆಡಿ ಆಗುತ್ತೆ. ನಾನಿಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ಮಾತ್ರ ನಾವು ರಸಮ್ ಪೌಡರ್ಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ. ನಾನಿಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು ಸ್ವಲ್ಪ ರಸಮ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ಬಿಸಿ ಕುದೀತಾ ಇರೋವಂಥ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ 1 ರಿಂದ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಆವಾಗ ಕಂಪ್ಲೀಟ್ ರಸಮ್ ರೆಡಿ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಹೇರ್ ಮಾಸ್ಕ್ನ ಮತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಇದಕ್ಕೆ ಹಸಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ, ಜಸ್ಟ್ ಎಗ್ ವೈಟ್. ಅದಾದಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಇದನ್ನು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಟ್ಟು ಸ್ನಾನ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ನನ್ನ ಸ್ನಾನ ಎಲ್ಲ ಆಯಿತು. ನನ್ನ ಕೂದಲು ತುಂಬ ಚೆನ್ನಾಗಾಗಿದೆ, ಲೈಟಾಗಿ ಫೀಲ್ ಆಗ್ತದೆ. ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಆ್ಯಂಡ್ ಇವಾಗ 2 o'clock ಆಗಿದೆ. ಸೊ ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀನಿ. ನಾನು ದೋಸೆ ಮತ್ತು ಅವರೆಕಾಯಿ ಹುಸ್ಲಿ ಮಾಡಿದ್ದೀವಿ. ಸೊ ಹಾಗಾಗಿ ನಾನು ಇಲ್ಲಿ ದೋಸೆ ಹಾಕ್ಕೊಂಡು ಊಟ ಮಾಡ್ತೀನಿ. ಫಸ್ಟು ಊಟ ಆದಮೇಲೆ ಎಷ್ಟು ಸಿಲ್ಕಿ ಆಗಿದೆ ಮತ್ತು ಕಂಡೀಷ್ನರ್ ಯೂಸ್ ಮಾಡಿರೋ ಥರ ಇದೆ. ನಾನು ಆ್ಯಕ್ಚುಲಿ ಕಂಡೀಷ್ನರ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಶ್ಯಾಂಪೂ ಮಾಡ್ಕೊಂಡಿರೋದು ಅಷ್ಟೇ. ಬೌನ್ಸಿ ಆಗಿದೆ ಮತ್ತು ಶೈನಿಂಗ್ ಇದೆ, ಫ್ರೆಶ್ ಆಗಿದೆ ಕೂದಲು. ಇವಾಗ 11:30 ಆಗಿದೆ. ನಾವು 11 o'clockಗೆ ಬಂದ್ವಿ. ನೇಸರಿನ ಎದ್ದಿದ್ದು ಆಟ ಆಡಿಸ್ಬಿಟ್ಟು ನಾವು ಮೇಲೆ ಬಂದ್ವಿ. ಸೊ ಡಿನ್ನರ್ಗೆ ಹೋಗಿದ್ವಿ, ಡಿನ್ನರ್ ಎಲ್ಲ ಮುಗೀತು. ಬಟ್ ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಾವು ಹೋಗಿದ್ದೆ ಆಲ್ಮೋಸ್ಟ್ 9:30, 9:45 ಆಗಿತ್ತು. ಜಸ್ಟ್ ಡಿನ್ನರ್ ಮುಗಿಸ್ಕೊಂಡು ನಾವೆಲ್ಲ ಮನೆಗೆ ಬಂದ್ವಿ, ನಾನು ಚಂದು. ನನಗೆ ಹಾಗಾಗಿ ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಕ್ರೌಡ್ ಆಗಿತ್ತು. ಸೊ ಹಾಗಾಗಿ ಎಸ್, ಇವತ್ತಿನ ಕಂಟೆಂಟ್ ಇದಾಗಿತ್ತು. ಮತ್ತೆ ನಾಳೆ ಭೇಟಿಯಾಗೋಣ ಹೊಸ ಕಂಟೆಂಟ್ ಅಥವಾ ಡೈಲಿ ವ್ಲಾಗ್ ಜೊತೆಗೆ. ಸ್ಟೇ ಟ್ಯೂನ್. ದಯವಿಟ್ಟು ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.